ಪ್ರಪಂಚದಾದ್ಯಂತ ತಿರುಪತಿಗೆ ಇರುವ ಸ್ಥಾನವೇ ಬೇರೆ, ಅದರ ಬೆಲೆಯೇ ಬೇರೆ. ಪ್ರಪಂಚದಲ್ಲೇ ಅತ್ಯಧಿಕ ಜನ ವಿಸಿಟ್ ಮಾಡೋ ಟೆಂಪಲ್ ಇದು. ಡೊನೇಷನ್ ರೂಪದಲ್ಲಿ 3,500 4,000 ಕೋಟಿ ರೂಪಾಯಿ ಬರುತ್ತೆ. 3,500 to 4,000 crore rupees. ಈ ವ್ಯವಹಾರವನ್ನ ಪೂರ್ತಿ TTD ಟ್ರಸ್ಟ್ ನವರು ನೋಡ್ಕೋತಾರೆ. ಇನ್ಫ್ಯಾಕ್ಟ್ ಡೊನೇಷನ್ ಅಂದ್ರೆ ನಾವು ಉಂಡಿಗೆ ದುಡ್ಡು ಹಾಕ್ತಿವಲ್ಲ, ಅದು ಮಾತ್ರ ಅಲ್ಲ, ನಾವು ತಗೊಳ್ಳೋ ಪ್ರಸಾದದಿಂದ ಹಿಡಿದು ಅಕಾಮಡೇಷನ್ ವರೆಗೂ ಇದೆಲ್ಲದ್ರಿಂದ ಬಂದ ಈ ಅಮೌಂಟ್ ನ ಆಕ್ಚುಲಿ ಇದು ಯಾವುದೇ ಗೌರ್ಮೆಂಟ್ ಗೆ ಅಫಿಷಿಯಲ್ ಆಗಿ ಸೇರಿಲ್ಲ. 1987 ಅಲ್ಲಿ ಒಂದು ಆಕ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ, ಆಂಧ್ರ ಪ್ರದೇಶ್ ಚಾರಿಟಬಲ್ ಅಂಡ್ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಎಂಡೋಮೆಂಟ್ಸ್ ಆಕ್ಟ್. ಅಂದ್ರೆ ಇಲ್ಲಿ ಬರೋ ದುಡ್ಡೆಲ್ಲ ಆ ದೇವರಿಗೆ ಸ್ವಂತ. ಸಂಪತ್ತನ್ನ ನೋಡಿದ್ರೆ ಕೇರಳದ ತಿರುವನಂತಪುರಂ ನಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಆಗಿರ್ಬೋದು. ಆದ್ರೆ ಪ್ಯೂರ್ಲಿ ಡೊನೇಷನ್ ನ ಕನ್ಸಿಡರ್ ಮಾಡಿದ್ರೆ ತಿರುಪತಿ ಇಸ್ ನಂಬರ್ 1. ಡೊನೇಷನ್ ರೂಪದಲ್ಲಿ ಬಂದಿರೋ ಹಣವನ್ನ TTD ಇಂಟರ್ನಲ್ ಆಡಿಟ್ ವಿಂಗ್ ಅಂತ ಹೇಳಿ ಹಣವನ್ನ ಆಡಿಟ್ ಮಾಡಿ, ನಂತರ ಈ ಹಣ TTD ಬೋರ್ಡ್ ಆಫ್ ಟ್ರಸ್ಟೀಸ್ ಹೋಗಿ, ನಂತರ ಈ ಟ್ರಸ್ಟ್ ನಿಂದ ಹಣ ಇನ್ಫ್ರಾಗೆ, ವೆಲ್ಫೇರ್ ಪ್ರೋಗ್ರಾಮ್ಸ್ ಗೆ ಮತ್ತು ಮೇಂಟೆನೆನ್ಸ್ ಗೆ, ಹೀಗೆ ವಿವಿಧ ರೀತಿಯ ಪ್ರೋಗ್ರಾಮ್ಸ್ ಗೆ ಹಂಚಿಕೆ ಆಗುತ್ತೆ. ಅಂದ್ರೆ ಟೋಟಲ್ ಟೆಂಪಲ್ ಡೆವಲಪ್ಮೆಂಟ್ ಝೋನ್ ಗೆ ಹೋಗುತ್ತೆ. ಇದೊಂದೇ ಟೆಂಪಲ್ ಅನ್ಕೋಬೇಡಿ, TTD ಕೆಳಗಡೆ 120ಕ್ಕೂ ಹೆಚ್ಚು ಟೆಂಪಲ್ಸ್ ಗಳು ಇದಾವೆ. ಅಂಡ್ ಇಟ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ಲಿ. ತಿರುಪತಿಗೆ ಎಲ್ಲರೂ ಹೋದ್ಮೇಲೆ ಅವ್ರವ್ರ ಕೆಪಾಸಿಟಿಗೆ ತಕ್ಕನಾಗಿ ಡೊನೇಷನ್ ಕೊಡ್ತಾರಲ್ವಾ. ಇದಕ್ಕೊಂದು ಸ್ಟೋರಿ ಇದೆ. ಶ್ರೀನಿವಾಸರು ಭೂಮಿಗೆ ಬಂದ್ಮೇಲೆ ಕುಬೇರನ ಹತ್ತಿರ ಸಾಲ ತಗೊಂಡಿದ್ರು ಅಂತ, ಇಲ್ಲಿ ಆಗ್ತಾ ಇರೋ ಲೋಕ ಕಲ್ಯಾಣದಿಂದ ಆ ಸಾಲವನ್ನ ತೀರಿಸ್ತಾ ಇದಾರೆ ಅಂತ, ನಾವು ಉಂಡಿಗೆ ಹಾಕೋ ದುಡ್ಡು ಆ ಸಾಲ ತೀರಿಸೋದಕ್ಕೆ ಹೋಗುತ್ತೆ ಅಂತ ತುಂಬಾ ಭಕ್ತಾದಿಗಳು ನಂಬ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ನಾವು ಉಂಡಿಯಲ್ಲಿ ದುಡ್ಡು ಹಾಕ್ತಿವಲ್ಲ, ಇದು 900 ರಿಂದ 1000 ಕೋಟಿ ರೂಪಾಯಿವರೆಗೂ ಬರುತ್ತೆ ಪ್ರತಿ ವರ್ಷ. 1000 ಕೋಟಿ. ನಂತರ ಈ ದುಡ್ಡನ್ನ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಇದರಿಂದ ಇವ್ರಿಗೆ ಇಂಟ್ರೆಸ್ಟ್ ಸಿಗುತ್ತೆ. ನಂತರ ಈ ದುಡ್ಡನ್ನ ವಿವಿಧ ರೀತಿಯ ಸಮಾಜ ಸೇವೆಗಳಿಗೆ, ಲಡ್ಡುಗೆ, ಅನ್ನ ಪ್ರಸಾದಕ್ಕೆ, ಹೀಗೆ ಟೆಂಪಲ್ ರನ್ ಆಗೋದಕ್ಕೆ ಏನೇನ್ ಬೇಕೋ ಅವನ್ನೆಲ್ಲ ಮಾಡ್ತಾರೆ. ಭಕ್ತಾದಿಗಳಿಗೆ ಸೇವೆ ಮಾಡಕ್ಕೆ ಖಂಡಿತವಾಗ್ಲೂ ಈ ಹಣವನ್ನ ಯೂಸ್ ಮಾಡ್ತಾರೆ. ಯಾವ ದಿನನೂ ಇದು ಮಿಸ್ ಆಗಲ್ಲ. ಪ್ರತಿದಿನ ಗಡಿಯಾರದ ರೀತಿ ಕೆಲಸ ಮಾಡ್ತಾ ಇರುತ್ತೆ. ನೋಡಿದ್ರೇನೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಹೋಗೋ ಜನಗಳು ಕೂಡ ಅಷ್ಟೇ ಭಕ್ತಿಯಿಂದ ಇರ್ತಾರೆ. ಇನ್ನು ಬಂಗಾರದ ವಿಷಯಕ್ಕೆ ಬಂದ್ರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಬಂಗಾರ ಈ ಟೆಂಪಲ್ ಗೆ ಡೊನೇಷನ್ ರೀತಿಯಲ್ಲಿ ಬರುತ್ತೆ. ಅಂಡ್ ನಂತರ ಈ ಬಂಗಾರ ಭಕ್ತಾದಿಗಳ ಸೇವೆಗೆ ಹೋಗುತ್ತೆ. ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಈ ಚಿನ್ನದ ತೂಕ ಎಷ್ಟು ಇರುತ್ತೆ ಗೊತ್ತಾ, 10 ಟನ್ಗಿನ್ನ ಹೆಚ್ಚು. 10 ಟನ್ಸ್, 10,000 kg. ಎಲ್ಲಿಂದ ಬರುತ್ತೆ ಇಷ್ಟೊಂದು ಬಂಗಾರ? ಬಡವರಾಗ್ಲಿ ಶ್ರೀಮಂತರಾಗ್ಲಿ 1 ಗ್ರಾಮ್ ಆಗ್ಲಿ 10 ಗ್ರಾಮ್ ಆಗ್ಲಿ 1 kg ಆಗ್ಲಿ, ಹೀಗೆ ತಮ್ಮ ಕೆಪಾಸಿಟಿ ಮೇರೆಗೆ ಭಕ್ತಾದಿಗಳು ಈ ಬಂಗಾರವನ್ನ TTD ಟೆಂಪಲ್ ಗೆ ಡೊನೇಟ್ ಮಾಡ್ತಾರೆ. ಈ ಬಂಗಾರದ ದುಡ್ಡು, ಅದರಿಂದ ಬರೋ ಇಂಟ್ರೆಸ್ಟ್ ಒಂದು ಸೇಫ್ಟಿ ನೆಟ್ ಆಗಿ ಕೆಲಸ ಮಾಡುತ್ತೆ ಈ ಟೆಂಪಲ್ ಗೆ. ಪ್ಯಾಂಡಮಿಕ್ ಅನ್ನೋ ಸಮಯದಲ್ಲೂ ಕೂಡ ಪ್ರತಿದಿನ ಸೇವೆಗಳು ನಿರಂತರವಾಗಿ ನಡೆಯೋದಕ್ಕೆ ಪೀಪಲ್ ಸೆಲ್ಫ್ ಸಫಿಶಿಯಂಟ್ ಆಗಿ ಇರ್ಬೇಕಲ್ವಾ. ಇದಕ್ಕೇನ್ ಕಾರಣ ಇರುತ್ತೆ? ಈ ಇಂಟ್ರೆಸ್ಟೇ. ನಾವು ದೇವರಿಗೆ ಪ್ರೀತಿಯಿಂದ ಕೊಡೋ ಪ್ರತಿ ಡೊನೇಷನ್ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾರೆ. ಲಡ್ಡನ್ನು ಕೂಡ ಅದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೋ ಅದೇ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಈ ಲಡ್ಡು ಮೇಲೆ ಯಾವುದೇ ರೀತಿಯ ಪ್ರಾಫಿಟ್ ಮಾರ್ಜಿನ್ ಇರಲ್ಲ ಈ ದೇವಸ್ಥಾನಕ್ಕೆ. ಭಕ್ತರಿಗೆ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಕೊಡೋದಕ್ಕೆ ಈ ಪ್ರಯತ್ನ ನಡೀತಾ ಇರೋದು. ಎಷ್ಟು ಗೌರ್ಮೆಂಟ್ ಗಳು ಚೇಂಜ್ ಆಗಿದಾವೆ ಕಳೆದ 100 ವರ್ಷಗಳಲ್ಲಿ, ಆದ್ರೂ ಸಹ ಆ ಲಡ್ಡಿನ ರುಚಿ ಹಾಗೇ ಇದೆ. ಆ ಲಡ್ಡನ್ನ ತಿಂದ್ರೆ ಬೆಸ್ಟ್ ಫೀಲಿಂಗ್ ಎವರ್. ಇಷ್ಟೆಲ್ಲ ಆದ ನಂತರ ಅನ್ನ ಪ್ರಸಾದದ ಬಗ್ಗೆ ಹೇಳೋದಾದ್ರೆ, ಪ್ರತಿದಿನ 2 ಲಕ್ಷ ಜನರ ಹಸಿವನ್ನ ತೀರಿಸುತ್ತೆ ಈ ಅನ್ನ ಪ್ರಸಾದ. ತಿರುಮಲ ತಿರುಪತಿಯಲ್ಲಿ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಒಂದೇ ಟೇಸ್ಟ್ ಅಲ್ಲಿ ದೇವಸ್ಥಾನಕ್ಕೆ ಬಂದಿರೋ ಯಾವುದೇ ಭಕ್ತ ಕೂಡ ಹಸಿವಿನಿಂದ ವಾಪಸ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ 24 ಗಂಟೆ ಅನ್ನ ಪ್ರಸಾದದ ಸೇವೆ ನಡೀತಾನೆ ಇರುತ್ತೆ. ಇನ್ನು TTD ಅಕಾಮಡೇಷನ್ ಡಿಪಾರ್ಟ್ಮೆಂಟ್ ಗೆ ಬಂದ್ರೆ, ನಾವು ಸಲ್ಲಿಸೋ ದುಡ್ಡು ಎಲ್ಲೋಗುತ್ತೆ ಅಂದ್ರೆ, ಒಂದು ದಿನಕ್ಕೆ 100 ರೂಪಾಯಿಯಿಂದ ಸ್ಟಾರ್ಟ್ ಆಗೋ ರೀತಿ ಸಬ್ಸಿಡೈಸ್ಡ್ ಪ್ರೈಸ್ ಗೆ ನಾವು ಎಷ್ಟೇ ಕಾಣಿಕೆಗಳನ್ನ ನೀಡಿದ್ರೂ ಸಹ ತಿರುಪತಿಗೆ ಬೆಲೆ ಕಟ್ಟಕ್ ಆಗುತ್ತಾ ಅಂತ ಹೇಳಿ ನೀಡೋ ನಮ್ಮ ಡೊನೇಷನ್ ಗಳು ರೂಮ್ಸ್ ನ ಅಕಾಮಡೇಷನ್ ನ ಸಬ್ಸಿಡೈಸ್ಡ್ ಪ್ರೈಸ್ ಅಲ್ಲಿ ನೀಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಪ್ರತಿದಿನ 60 ರಿಂದ 70 ಸಾವಿರ ಜನ ವಿಸಿಟ್ ಮಾಡ್ತಾರೆ. ಹಬ್ಬದ ದಿನಗಳಾದ್ರೆ ಲಕ್ಷ ಟಚ್ ಆಗುತ್ತೆ ಈ ಜನಸಂಖ್ಯೆ. ಇನ್ನು ವೈಕುಂಠ ಏಕಾದಶಿ ಟೈಮ್ ಅಂದ್ರೆ ಹೇಳೋ ಅವಶ್ಯಕತೆನೇ ಇರಲ್ಲ. ಇಷ್ಟು ಕರೆಕ್ಟ್ ಆಗಿ ಈ ಕ್ಲಾಕ್ ವರ್ಕ್ ತರ ಈ ದೇವಸ್ಥಾನ ಹೇಗೆ ರನ್ ಆಗುತ್ತೆ? ಸ್ವಲ್ಪ ಹಿಂದೆ ಹೋದ್ರೆ ಒಂದ್ ಕಾಲದಲ್ಲಿ ಈ ದೇವಸ್ಥಾನ ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರ್ ಇರುತ್ತೆ. ಈ ತಿರುಪತಿ ನಂತರ ರಾಷ್ಟ್ರ ವಿಭಜನೆ ಆಗಿದ ನಂತರ ಚಿತ್ತೂರ್ ಅನ್ನೋದು ತೆಲುಗು ಮೆಜಾರಿಟಿ ಸ್ಟೇಟ್ ಅಂತ ಹೇಳಿ ತಿರುಪತಿನ ಆಂಧ್ರ ಪ್ರದೇಶನವ್ರಿಗೆ ಕೊಡ್ತಾರೆ. 1953-56 ಈ ಟೈಮ್ ಅಲ್ಲಿ. ಆ ಟೈಮ್ ಅಲ್ಲಿ ಬಹಳಷ್ಟು ಸರ್ಕಾರಗಳು ಬದಲಾಗಿರ್ತಾವಲ್ವಾ. ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಇದನ್ನ ನೀವು ನೋಡಿ. ತಮಿಳುನಾಡಲ್ಲಿ ಕೆಲವರು ತಿರುಪತಿ ನಮ್ಗೆ ಸೇರಿದ್ದು ಅಂತ ಹೇಳ್ತಾರೆ. ಎನಿಹೌ ಅದೊಂದು ಡಿಫರೆಂಟ್ ಡಿಬೇಟ್ ಆಗಿದೆ. ಒಂದು ದಿನಕ್ಕೆ 15 ಲಕ್ಷ ಲೀಟರ್ ವಾಟರ್ ಸಪ್ಲೈ ಆಗ್ಬೇಕು. ಲಕ್ಷಾಂತರ ಜನರಿಗೆ ಮೆಡಿಕಲ್ ಸರ್ವಿಸಸ್ ನ ನೀಡಬೇಕು. ಸಾವಿರಾರು CCTVಗಳು, ಕೋಟಿಗಳನ್ನ ಮೀರೋ ಕ್ಲೀನ್ಲಿನೆಸ್ ಬಜೆಟ್, 14,000 ಎಂಪ್ಲಾಯೀಸ್, ವರ್ಷಕ್ಕೆ 3 ಕೋಟಿಗೂ ಅಧಿಕ ಭಕ್ತರು. ತಿರುಪತಿಗೆ ಹೋಗಿ ಒಂದು ದಿನಕ್ಕೆ ಮುಡಿ ಸೇವೆ ಕೊಡೋರ ಸಂಖ್ಯೆ 25,000ದಿಂದ 30,000. ಇನ್ನು ಹಬ್ಬ ಹರಿದಿನಗಳ ಸಮಯದಲ್ಲಿ ಈ ಸಂಖ್ಯೆ 40,000ಕ್ಕೆ ಕೂಡ ಹೋಗುತ್ತೆ. ಈ ಏರ್ಸ್ ಎಲ್ಲ ಇರುತ್ತಲ್ಲ,
100% ಪ್ಯೂರ್ ಹ್ಯೂಮನ್ ವರ್ಜಿನ್ ಏರ್ ಅದು, ಅನ್ಟಚ್ ಅನ್ಕಲರ್. ಇದೇ ಕಾರಣಕ್ಕೆ ಇಂಡಿಯನ್ ಏರ್ಸ್ ಅಂದ್ರೆ ಪ್ರಪಂಚದಾದ್ಯಂತ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಈ ಕೂದಲನ್ನ ವಿವಿಧ ರೀತಿಯ ಸ್ಕೇಲ್ ಅಲ್ಲಿ ಡಿವೈಡ್ ಮಾಡಿ, ಕ್ವಾಲಿಟಿ ನೋಡಿ, ಕ್ವಾಂಟಿಟಿ ನೋಡಿ, ಲೆಂತ್ ನೋಡಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಡಿವೈಡ್ ಮಾಡಿ. ಗ್ರೇಡ್ 1 ಅಂದ್ರೆ ತುಂಬಾ ಉದ್ದವಾಗಿ ಸಿಲ್ಕಿ ಆಗಿರೋ ಏರ್, ಗ್ರೇಡ್ 2 ಅಂದ್ರೆ ಮೀಡಿಯಂ ಲೆಂತ್, ಗ್ರೇಡ್ 3 ಅಂದ್ರೆ ಶಾರ್ಟ್ ಲೆಂತ್. ಈ ಕೂದಲಿನ 15 kg ರೀತಿಯ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿ, ಅದು ಕೂಡ ವಾಶ್ ಮಾಡಿ, ಸನ್ ಡ್ರೈ ಮಾಡಿ, ಡಿಸ್ಇನ್ಫೆಕ್ಷನ್ಸ್ ಮಾಡಿದ ನಂತರ ಇದು ಎವ್ರಿ ಡೇ ಕ್ಲಾಕ್ ವರ್ಕ್ ರೀತಿ ನಡೆಯುತ್ತೆ. ನಂತರ ಏನ್ ಮಾಡ್ತಾರೆ ಅಂದ್ರೆ ಈ ಇಯರ್ಸ್ ನ ಕಂಟಿನ್ಯೂಸ್ ಆಗಿ ಆಕ್ಷನ್ ಅಲ್ಲಿ ಇಡ್ತಾರೆ. ಇಟಲಿಯಲ್ಲಿ, ಚೈನಾದಲ್ಲಿ, ಇಂಡಿಯಾದಲ್ಲಿ ಹೈಯೆಸ್ಟ್ ಬಿಡ್ಡರ್ಸ್ ಗೆ ಈ ವಿಗ್ ಎಕ್ಸ್ಟೆನ್ಷನ್ ಇಂಡಸ್ಟ್ರೀಸ್ ಇರ್ತಾವಲ್ವಾ, ಆಕ್ಷನ್ ಅಲ್ಲಿ ಹೈಯೆಸ್ಟ್ ಬಿಡ್ಡರ್ಸ್ ಗೆ ಇದನ್ನ ಮಾರಿದ ನಂತರ ಈ ಎಲ್ಲಾ ಮೊತ್ತವನ್ನ ಒಂದು ವರ್ಷದಲ್ಲಿ ಆಡ್ ಮಾಡಿದ್ರೆ 200 ರಿಂದ 300 ಕೋಟಿ ರೂಪಾಯಿ ಸಿಗುತ್ತೆ. ಈ ದುಡ್ಡನ್ನ ನಾನು ಮೊದಲೇ ಹೇಳಿದಾಗೆ ಸಮಾಜ ಸೇವೆಗಳಿಗೆ ಹಂಚಿಕೆ ಮಾಡ್ತಾರೆ. ತಲತಲಾಂತರದಿಂದ ತಲೆಮಾರುಗಳನ್ನ ಕಾಪಾಡಿಕೊಂಡು ಬಂದಿರೋ ದೇವಸ್ಥಾನ ಈ ತಿರುಪತಿ. ಪುರಾತನ ಕಾಲದಿಂದಲೂ ಇರೋ ಟೆಂಪಲ್ ಇದು. ಭಾರತಕ್ಕೆ ಒಂದು ವಜ್ರ ಇದ್ದಾಗೆ.